ನಿನ್ನೆ ತಾನೇ ಮುಖ್ಯಮಂತ್ರಿಗಳು ಹೇಳಿದ್ರು ಬಿಜೆಪಿಯವರಿಗೆ ಹೊರಗಡೆಯಿಂದ ಹಣ ಬಂದಿರಬೇಕು, ಯಾಕಂದರೆ ಇಷ್ಟು ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ದಾರೆ, ಇಷ್ಟೊಂದು ಹಣ ಎಲ್ಲಿಂದ ಬಂತು? ಮುಖ್ಯಮಂತ್ರಿಗಳು ಬೆಳಗ್ಗೆ ಸರಿಸುಮಾರು ಇದೇ ಟೈಮಿಗೆ ಒಂದು 9:45 10 ಗಂಟೆ ಸುಮಾರಿಗೆ ಮುಖ್ಯಮಂತ್ರಿಗಳಿಗೆ ಮಾತನಾಡಿದರು. ಆದರೆ ಅಷ್ಟೊತ್ತಿಗೆ ಆಗಲೇನೆ ಇಡಿ ತಂಡ ಧರ್ಮಸ್ಥಳಕ್ಕೆ ಬಂದಾಗಿತ್ತು. ನೋಡಿ ಹೆಂಗಿದೆ ಅಂತೇಳಿ ಅಂತ. ಈಗ ಇಡಿ ಎಂಟ್ರಿ ಆಗಿದೆ, ಇನ್ನು NIA ಮಾತ್ರ ಬರುವಂಥದ್ದು ಬಾಕಿ ಇದೆ. ಅದಕ್ಕೂ ಕೂಡ ಎಲ್ಲೋ ಒಂದು ಕಡೆಗೆ ಪ್ರಿಪರೇಷನ್ಸ್ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡಿದೆ. ಒಂದು ಕಡೆಗೆ ಫಾರಿನ್ ಫಂಡ್, ಒಂದಾದ್ಮೇಲೆ ಒಂದು ತನಿಖಾ ಸಂಸ್ಥೆಗಳು ಬರ್ತಿರೋದು, ಇಡಿ ತನಿಖೆ ಶುರುವಾಯಿತು, NIA ಅಖಾಡಕ್ಕೆ ಬರೋದೊಂದು ಬಾಕಿ ಇದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಯತ್ನಗಳು ಕೂಡ ನಡೀತಾ ಇವೆ. HD ಕುಮಾರಸ್ವಾಮಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಅಂದರೆ ಒಂದು ಸರಿ ಶುರುವಾಗಿದೆ, ಸೋಸಿಟ್ಬಿಡ್ಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿರಂಗೆ ಕಾಣ್ತಾ ಇದೆ. NIA ತನಿಖೆ ಆಗಬೇಕು ಅಂತ ವಿಪಕ್ಷಗಳು ಮೊದಲಿಂದ ಕೂಡ ಕೇಳ್ತಾ ಇದ್ವು. ಈಗ ಕೇಂದ್ರದಲ್ಲಿ ತಮ್ಮ ಪ್ರಭಾವವನ್ನು ಬಳಸಲಿಕ್ಕೆ ಕುಮಾರಸ್ವಾಮಿ ಮುಂದಾಗಿದ್ದಾರೆ. ಕೇಂದ್ರ ಗೃಹ ಸಚಿವರ ಜೊತೆಗೆ ಕುಮಾರಸ್ವಾಮಿ ಚರ್ಚೆ ಮಾಡ್ತಾರಂತೆ, ಸಂಘ ಪರಿವಾರದ ಜೊತೆಗೂ ಕೂಡ ಕುಮಾರಸ್ವಾಮಿ ಚರ್ಚೆ ಮಾಡ್ತಾರಂತೆ. ಅಂದರೆ ಬಹುಶಃ ಇವರು ಮನವರಿಕೆ ಮಾಡಿಕೊಡುವಂಥ ಸಾಧ್ಯತೆಗಳಿದೆ. ಇದೇ ರೀತಿ ಆದರೆ ಮುಂದೆ ಇನ್ನು ಯಾವ್ಯಾವ ರೂಪ ಪಡ್ಕೊಳ್ಳುತ್ತೋ ಗೊತ್ತಿಲ್ಲ. ಹೀಗಾಗಿ ಇದನ್ನು ಒಂದು ಸರಿ NIA ಕೊಟ್ಟು ಇದರ ಆಳ ಅಗಲ ಎಷ್ಟಿದೆ ಅಂತ ನೋಡಿಬಿಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿರಂಗೆ ಕಾಣ್ತಾ ಇದೆ. ಯಾಕಂದರೆ ಧರ್ಮಸ್ಥಳದ ಪರವಾಗಿ ಹೋರಾಟ ಅಂತಂದ್ರೆ ಬರೀ BJPದು ಅನ್ನಂಗಾಗಿದೆ. ಇಂಥ ಸಂದರ್ಭದಲ್ಲಿ ತಮ್ಮ ಪ್ರಭಾವವನ್ನೂ ಕೂಡ ಬಳಸಿಕೊಂಡು HD ಕುಮಾರಸ್ವಾಮಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ NIAಗೆ ವಹಿಸಿ ಅಂತ ಹೇಳುವಂಥ ಸಾಧ್ಯತೆಗಳಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಕುಮಾರಸ್ವಾಮಿ ತಗೊಂಡು ಹೋಗ್ತಾರಂತೆ. ಇದಕ್ಕೆಲ್ಲ ದಾಖಲೆಗಳನ್ನು ಕೊಟ್ಟು ಕುಮಾರಸ್ವಾಮಿ ಆಗ್ರಹಿಸ್ತಾರಂತೆ, NIA ತನಿಖೆಗೆ ಕೊಡಿ, ರಾಷ್ಟ್ರೀಯ ತನಿಖಾ ದಳದ ತನಿಖೆಗೆ ಕೊಡಿ. ಆಗ ಮಾತ್ರ ನಿಜವಾದಂಥ ಸತ್ಯ ಹೊರಗಡೆ ಬರಲಿಕ್ಕೆ ಸಾಧ್ಯ. ಒಂದ ಎರಡ ಈ ಬುರುಡೆ ಗ್ಯಾಂಗ್ ಮಾಡಿರುವಂಥ ಅವಾಂತರ, ಸಿಕ್ಕಕೊಂಡಿರುವಂಥ ರೀತಿ ಎಲ್ಲಿಂದ ಎಲ್ಲಿ ಬಂದ್ಬಿಡ್ತು? ಇವರು ಆಯ್ಕೆ ಮಾಡ್ಕೊಂಡ್ರೆ ಎಲ್ಲರೂ ಕೂಡ ರಾಂಗನೆ. ಈ ಮಾಸ್ಕ್ ಮ್ಯಾನು ಸೇರ್ಕೊಂಡಂಗೆ ಅವರೇ ಹೇಳ್ತಾರೆ, ನಮ್ಮ ಎದುರುಗಡೆಗೆ ಇವನು ಹೇಳಿದ್ದೊಂದು, ಇವನು ಮಾಡಿದ್ದು ಇನ್ನೊಂದು, ಈಗ ಮಾಡ್ತಿರೋದು ಮತ್ತೊಂದು, ಬರಲಿ ಹೊರಗಡೆಗೆ ಅವನಿಗಿದೆ ಗ್ರಹಚಾರ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅವನು ಹೇಳ್ತಾನೆ, ಬುರುಡೆ ಬಿಡದೆ ಅವನ ಜಾಯಮಾನ. ಜೀವನದಲ್ಲೊಂದು ಶಿಸ್ತಿಲ್ದನೇ ಇರುವಂಥವನು, 3 4 ಮದುವೆ ಆಗಿರುವಂಥ ವ್ಯಕ್ತಿ ಹತ್ರ ಇನ್ನೇನು ನಿರೀಕ್ಷೆ ಮಾಡ್ತೀರಿ ನೀವು? ಸುಳ್ಳಿನ ಸರಮಾಲೆಯನ್ನು ಹೆಣೆದು ಎಲ್ಲೂ ಕೂಡ ಒಂದು ಕಡೆಗೆ ಇರದೇ ಇರುವಂಥವನ ಹತ್ರ ಇನ್ನೇನು ನಿರೀಕ್ಷೆ ಮಾಡ್ತೀರಿ? ಬದುಕಳೆಯ ಅಂತ ಹಸುಗಳು ಕೊಟ್ಟರೆ ಹಸುಗಳನ್ನು ಕೂಡ ಮಾರ್ಕೊಂಡು ಓಡೋದಂಥ ವ್ಯಕ್ತಿಯಿಂದ ಏನು ನಿರೀಕ್ಷೆ ಮಾಡ್ತೀರಿ ನೀವು? ಅಣ್ಣ ನಂಬಲ್ಲ, ತಮ್ಮ ನಂಬಲ್ಲ, ಹೆಂಡತಿಯರಂತೂ ಮೊದಲೇ ನಂಬಲ್ಲ, ಸಮಾಜನೂ ನಂಬಲ್ಲ ಅಂತ ವ್ಯಕ್ತಿ ನೀವು ನಂಬಿದ್ರಿ ಅಂತಂದರೆ ಇಲ್ಲಿ ಮೂರ್ಖರು ಯಾರು? ಈ ಪ್ರಶ್ನೆ ಬರುತ್ತೆ. ಬರೀ ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಧರ್ಮಸ್ಥಳದ ಪರವಾಗಿರುವಂಥ ಹೋರಾಟ, ಮೊದಲು ಇವರು ಯಾರೂ ಕೂಡ ಪರವಾಗಿ ಮಾತಾಡಿರುವಂಥವ್ರಲ್ಲ ಬಿಡಿ, ಪ್ರಶ್ನೆ ಬೇರೆ. ಯಾಕಂದರೆ ಈ ಒಂದು ಗುಂಡಿ 2 ಗುಂಡಿ 3 ಗುಂಡಿ ಅಂದರೆ ಈ ಒಂದು 5-6 ಪಿಟ್ಗಳನ್ನು ತೆಗೆದ್ರಲ್ಲ ಇವರು, ಪಾಯಿಂಟ್ಗಳನ್ನು. ಅಲ್ಲಿ ತನಕ ಒಬ್ಬ ನಾಯಕನೂ ಕೂಡ ಉಸಿರು ಬಿಟ್ಟಿರಲಿಲ್ಲ. ಯಾಕಂದರೆ ಗೊತ್ತಿತ್ತು ಏನಾದರೂ ಸಿಕ್ಕಿಬಿಟ್ರೆ ಹೆಣಗಳು ಗತಿ ಏನು, ಯಾಕೆ ಬೇಕು ರಗಳೆ ಅಂತ ಯಾರೂ ಮಾತಾಡಿರಲಿಲ್ಲ. ಯಾವಾಗ ಇದೆಲ್ಲದೂ ಕೂಡ ಬುರುಡೆ ಅಂತ ಗೊತ್ತಾಯ್ತಲ್ಲ, ಎಲ್ಲರೂ ಕೂಡ ಮಾತಾಡೋಕ್ಕೆ ಶುರು ಮಾಡಿದ್ರು. ಎಲ್ಲೋ ಒಂದು ಕಡೆಗೆ ಇಡೀ ಧರ್ಮಸ್ಥಳದ ಪರವಾಗಿರುವಂಥ ಹೋರಾಟ ಅಂತಂದ್ರೆ ಅದು BJPದು ಅನ್ನಂಗಾಗಿದೆ. ಇಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಕೂಡ ಈಗ ಜಾಗೃತರಾಗಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ಸ್ನ ಹಿಡ್ಕೊಂಡೋಗಿ ಅವರು ಕೇಂದ್ರದ ಗೃಹ ಸಚಿವರ ಎದುರುಗಡೆ ಕೂತು NIAಗೇನೆ ವಹಿಸಿ ಬಿಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ. ಏನು ನಡೀತಾ ಇದೆ ಸುನಿಲ್? ಖಂಡಿತ ರಂಗನಾಥ್, ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೊಡ್ಡ ಮಟ್ಟಿಗೆ BJP JDS ಹೋರಾಟವನ್ನು ಕೂಡ ಮಾಡ್ತಾ ಇದೆ. ಒಂದು ಹೆಜ್ಜೆ ಮುಂದೋಗಿ BJP ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ JDS ಕೂಡ ಎಂಟ್ರಿ ಆಗಿ ಹೆಗ್ಡೆ ಅವರನ್ನ ಭೇಟಿಯಾಗಿ ಅವರಿಗೆ ಮಾತುಕತೆ ಮಾಡುವಂಥ ಒಂದು ವಿಚಾರವನ್ನು, ನೈತಿಕ ಧೈರ್ಯವನ್ನು, ಬೆಂಬಲವನ್ನು ಸೂಚಿಸುವಂಥ ಕೆಲಸವನ್ನು ಕೂಡ ಮಾಡ್ತು. ನೀವಾಗಲೇ ಹೇಳ್ದಂಗೆ NIA ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟ ಮೊದಲು SIT ತನಿಖೆಯನ್ನು BJP ಸ್ವಾಗತ ಮಾಡ್ತು. ಆದರೆ ಯಾರು ಕೂಡ ದೊಡ್ಡ ಮಟ್ಟಿಗೆ ಆ ಗುಂಡಿಗಳನ್ನು ಅಗೆಯೋ 4-5 ಗುಂಡಿಗಳ ಅಗೆಯವರೆಗೂ ಕೂಡ ಒಂದು ಧ್ವನಿಯನ್ನು ಎತ್ತಿರಲ್ಲ. ಅದಾದ ನಂತರದಲ್ಲಿ ಒಂದು ಹೋರಾಟದ ಒಂದು ಸ್ವರೂಪವನ್ನು ಈ ಒಂದು
ಎಂಬ ವಿಚಾರಕ್ಕೆ ಪಡ್ಕೊಳ್ಳುತ್ತೆ. ಅದಾದ ನಂತರದಲ್ಲಿ ಎನ್ಐಎಗೆ ಕೊಡಬೇಕು ಅಂತ ಹೇಳಿ ವಿಪಕ್ಷಗಳ ಪಟ್ಟು ಕೂಡ ಜೋರಾಗಿ ಈವರೆಗೂ ಕೂಡ ಕೂಗ್ ಬರ್ತಾ ಇದೆ. ಆದ್ರೆ ರಾಜ್ಯ ಸರ್ಕಾರ ಎನ್ಐಎಗೆ ಕೊಡುವಂತ ಅಗತ್ಯ ಇಲ್ಲ, ಈಗಾಗಲೇ SIT ಚೆನ್ನಾಗಿ ತನಿಖೆಯನ್ನು ಮಾಡ್ತಾ ಇದೆ ಅಂತ ಒಂದು ಮಾತನ್ನು ಕೂಡ ಹೇಳ್ತಾ ಇದೆ. ಇದರ ನಡುವೆ ಒಂದು ಮಹತ್ವದ ಬೆಳವಣಿಗೆ ಕೂಡ ಈಗಾಗಲೇ ಕೇಂದ್ರ ಮಟ್ಟದಲ್ಲಿ ನಡೀತಾ ಇದೆ. ಒಂದು ಪ್ರಕರಣವನ್ನ ತಾರ್ಕಿಕ ಒಂದು ತಿರುವನ್ನ ಕೊಡಬೇಕು ಅಂತ ಹೇಳಿ ಈಗಾಗಲೇ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಒಂದು ನಿರ್ಧಾರಕ್ಕೆ ಕೂಡ ಬಂದರೆ, ಅದಕ್ಕೆ ಪೂರಕವಾಗಿ ಈ ಒಂದು ಪ್ರಕರಣವನ್ನ ಎನ್ಐಎ ತನಿಖೆಗೆ ವಹಿಸಬೇಕು ಅಂತ ಹೇಳಿ ಗೃಹ ಸಚಿವರನ್ನ ಭೇಟಿಯಾಗಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮನವಿ ಮಾಡಲಿಕ್ಕೂ ಕೂಡ ಒಂದಷ್ಟು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕೆಂದ್ರೆ ಎನ್ಐಎಗೆ ಕೊಟ್ಟರೆ ಮಾತ್ರ ಈ ಒಂದು ಪ್ರಕರಣ ಏನಿದೆ, ಷಡ್ಯಂತ್ರಗಳು ಯಾರೇ ಇದ್ದಾರೆ, ಒಂದು ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ, ಸತ್ಯಾಸತ್ಯತೆಗಳು ಹೊರಬರುತ್ತೆ. ಹಾಗಾಗಿ ಒಂದು ಪ್ರಕರಣವನ್ನ ಎನ್ಐಎ ತನಿಖೆ ಕೊಡಬೇಕು ಅನ್ನೋ ವಿಚಾರವಾಗಿ ಒಂದು ಮಹತ್ವದ ನಿರ್ಧಾರ ಮಾಡಿರುವಂತಹ ಕುಮಾರಸ್ವಾಮಿ ಅವರು ಒಂದು ವಿಚಾರವನ್ನು ಅಮಿತ್ ಶಾ ಅವರಿಗೆ ತಿಳಿಸಬೇಕು, ಒತ್ತಡವನ್ನು ಹಾಕಬೇಕು ಅಂತ ಒಂದ್ ಕಡೆ ನಿರ್ಧಾರ ಮಾಡಿದರೆ, ಅದಕ್ಕೆ ಪೂರಕವಾಗಿ ಒಂದಷ್ಟು ದಾಖಲೆಗಳು ಮಾಹಿತಿಗಳನ್ನು ಕೂಡ ಈಗಾಗಲೇ ಕುಮಾರಸ್ವಾಮಿ ಅವರು ಕಲೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಒಂದೆರಡು ದಿನಗಳಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ದಾಖಲೆಗಳನ್ನ ನೀಡಿ ಈ ಒಂದು ಪ್ರಕರಣವನ್ನ ತುರ್ತಾಗಿ ಎನ್ಐಎಗೆ ಕೊಡಬೇಕು ಅನ್ನೋ ಒಂದು ಒತ್ತಡವನ್ನು ಹಾಕ್ಲಿಕ್ಕೂ ಒಂದು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದಕ್ಕೆ ಒಂದಷ್ಟು ಪೂರಕವಾಗಿ RSS ನಾಯಕರಾಗಬಹುದು ಮತ್ತೆ ಬಿಜೆಪಿ ಅಗ್ರ ನಾಯಕರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣ ಏನಿದೆ, ಈ ಒಂದು ಪ್ರಕರಣದಿಂದ ಸಾಕಷ್ಟು ಷಡ್ಯಂತ್ರ ಆಗ್ತಾ ಇದೆ. ಷಡ್ಯಂತ್ರ ಹೊರ ಬರಬೇಕು ಅಂತಂದ್ರೆ, ಷಡ್ಯಂತ್ರಗಳಿಗೆ ಶಿಕ್ಷೆ ಆಗಬೇಕು ಅಂತಂದ್ರೆ ಈ ಒಂದು ತನಿಖೆಯನ್ನು ಎನ್ಐಎಗೆ ಕೊಡಲೇಬೇಕು ಅಂತ ಹೇಳಿ ಒಂದಷ್ಟು ಚರ್ಚೆಗಳನ್ನ ನಡೆಸಿ ಶೀಘ್ರದಲ್ಲೇ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮನವಿಯನ್ನು ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣ ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಳ್ತಾ ಇದೆ, ದಿನಕ್ಕೊಂದು ಒಂದೊಂದು ಹೊಸ ತಿರುವನ್ನು ಪಡಿತಾ ಇದೆ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಗಬೇಕು, ಮತ್ತೆ ಒಂದು ಸತ್ಯಾಸತ್ಯತೆ ಹೊರಬರಬೇಕು ಅಂದ್ರೆ ಎನ್ಐಎ ಮಾತ್ರ ಸಾಧ್ಯ. ಆ ಒಂದು ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಒಂದೇ ಹೆಜ್ಜೆ ಮುಂದೆ ಹೋಗಿ ನೇರವಾಗಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು ಒತ್ತಡವನ್ನು ಹಾಕ್ಲಿಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಒಂದು ಸರಿ ಇಡಿ ಎಂಟ್ರಿ ಆಯಿತು ಅಂತಂದರೆ ಯಾವ ಪರಿ ಸೋಸ್ಬಿಡುತ್ತೆ ನೀವು ನೋಡಿದ್ದೀವಿ. ಅಂದರೆ ಎಲ್ಲ ಅಕೌಂಟ್ಗಳನ್ನು ಜಾಲಾಡ ಬಿಡ್ತಾರೆ. ಈ ಒಡನಾಡಿ ಆಗಿರ್ಬೋದು, ಈ ಬೇರೆ ಬೇರೆ ಸಂಸ್ಥೆಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಅದೇ ಆಗುತ್ತೆ. ಈ ಸಮೂಹದ ಅಕೌಂಟ್ಗಳು ಇವೆಲ್ಲವನ್ನೂ ಕೂಡ ಇಡಿ ಜಾಲಾಡುತ್ತೆ.